ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಟಿ. ಹುಬ್ಬಳ್ಳಿ ಧಾರವಾಡ ನಡುವೆ ಇರುವಂತಹ BRTS ಕಾರಿಡಾರ್ ಈಗ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಈಗೇನು ಆ ಒಂದು ಕಾರಿಡಾರ್ನಲ್ಲಿ ಕೆಲವೊಂದು ಖಾಸಗಿ ವಾಹನಗಳು ಅಡ್ಡಾಟ ಮಾಡ್ತಿದ್ವು, ಆ ಒಂದು ಖಾಸಗಿ ವಾಹನಗಳಿಗೆ ದಂಡದ ಬಿಸಿ ಮುಟ್ಟಿಸಲಿಕ್ಕೆ BRTS ಆಡಳಿತ ಮಂಡಳಿ ನಿರ್ಧರಿಸಿದೆ. ಇದರಿಂದಾಗಿ ಏನು ಆ ಒಂದು BRTS ಚಿಗರಿ ಬಸ್ಗಳು ಅಡ್ಡಾಡುವಂಥ ಕಾರಿಡಾರ್ನಲ್ಲಿ ಖಾಸಗಿ ವಾಹನಗಳು ಓಡಾಡೋಕ್ಕೆ ಒಂದಷ್ಟು ನಿರ್ಬಂಧ ವಿಧಿಸುವಂತಹ ಕೆಲಸಕ್ಕೆ ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಈ ಒಂದು ನಿರ್ಬಂಧ ತೆರವು ಮಾಡಬೇಕಂತೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತದೆ ಮತ್ತು ಏನು BRTS ಏನು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು BRTS ಬಗ್ಗೆ ಹೇಳ್ತಾ ಇದ್ದೆ, ಈಗೇನು ಬೆಂಗಳೂರು ನಂತರ ಅತಿ ದೊಡ್ಡ ನಗರ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅನ್ನೋ ಒಂದು ಮಾತಿದೆ. ಈ ಒಂದು ಅವಳಿ ನಗರದ ನಡುವೆ ತ್ವರಿತ ಸಂಪರ್ಕಕ್ಕಾಗಿಯೇ ಒಂದು BRTS ಕಾರಿಡಾರ್ ರೂಪಿಸಲಾಗಿದೆ. ಆ ಒಂದು BRTS ಕಾರಿಡಾರ್ನಲ್ಲಿ ಚಿಗರಿ ಬಸ್ಸುಗಳು ಅಡ್ಡಾಟ ಮಾಡುತ್ತೆ. ಈಗೇನು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಇರ್ಬೋದು, CBT ಇರ್ಬೋದು ಮತ್ತು ಹಳೆ ಏನು ಸಬರ್ಬನ್ ಬಸ್ ನಿಲ್ದಾಣದಿಂದ ನೇರವಾಗಿ ಧಾರವಾಡದ ಒಂದು BRTS ಬಸ್ ಸ್ಟಾಪ್ ಮತ್ತು ಏನು ಹೊಸ ಬಸ್ ನಿಲ್ದಾಣ, ಈ ಒಂದು CBT ಹತ್ರ ಇರುವಂತಹ ಬಸ್ ನಿಲ್ದಾಣ ಮತ್ತು ಹೊಸ ಬಸ್ ನಿಲ್ದಾಣಗಳಿಗೆ ತೆರಳುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಏನು ಕಾರಿಡಾರ್ ಬಗ್ಗೆ ಆರಂಭದಿಂದಲೂ ಸಹ ಅಪಸ್ವರಗಳು ಕೇಳಿ ಬರ್ತಾರೆ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಏನು ಆ ಒಂದೇನು ಚಿಗರಿ ಕಾರಿಡಾರ್ ಇದೆ, ಅಲ್ಲಿ ಜಾಸ್ತಿ ಅಂದರೆ ಆ ವಾಹನಗಳ ಅಡ್ಡಾಟ ಕಡಿಮೆ ಇದ್ದರೂ ಸಹ ಅಲ್ಲಿ ಜಾಸ್ತಿ ಜಾಗ ಬಿಡಲಾಗಿದೆ, ಹೆಚ್ಚು ಸ್ಪೇಸ್ ಬಿಡಲಾಗಿದೆ. ಹೆಚ್ಚು ವಾಹನ ಅಡ್ಡಾಡುವಂತಹ ಅಕ್ಕಪಕ್ಕದ ಏನು ಸಾರ್ವಜನಿಕ ರಸ್ತೆಯಲ್ಲಿ ಒಂದು ಏನು ಸಣ್ಣದಾದ ರಸ್ತೆ ಮಾಡಲಾಗಿದೆ. ಆದರೆ ಹೆಚ್ಚು ವಾಹನ ಅಡ್ಡಾಡೋದ್ರಿಂದಾಗಿ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಮಾತು ಮತ್ತು ಇದು ಇಡೀ ಯೋಜನೆ ಅವೈಜ್ಞಾನಿಕವಾಗಿದೆ ಅನ್ನೋ ಒಂದು ಆರೋಪ ಆರಂಭದಿಂದಲೂ ಸಹ ಅಪಸ್ವರ ಕೇಳಿ ಬರ್ತಾನೆ ಇತ್ತು. ಅದು ಇತ್ತೀಚಿನ ದಿನಗಳಲ್ಲಿ ಅದು ಮತ್ತಷ್ಟು ವಿಕೋಪಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲೇನು ಏನು BRTS ಕಾರಿಡಾರ್ನಲ್ಲಿ ಅಡ್ಡಾಡುವಂತಹ ಚಿಗರಿ ಬಸ್ಸುಗಳು ಎಷ್ಟೋ ಬಾರಿ ಕೆಟ್ಟು ನಿಂತದ್ದಿದೆ ಮತ್ತು ಆ ಒಂದೇನು ಉದ್ದೇಶಿತ ಏನು ಯೋಜನೆ ಉದ್ದೇಶ ಇಟ್ಕೊಳ್ಳಾಗಿತ್ತು ಅದು ಸಕ್ಸಸ್ ಆಗಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಏನು ಆ ಅವಳಿ ನಗರಕ್ಕೆ ಒಂದಷ್ಟು ತ್ವರಿತ ಒಂದು ಸೌಕರ್ಯ ಕಲ್ಪಿಸುವುದು ಒಂದು ಇದಾದರೆ, ಆದರೆ ಆ ಒಂದೇ ಒಂದು ಕಾನ್ಸೆಪ್ಟ್ಗಾಗಿ ಇಡೀ ಒಂದು ಏನು ಅವಳಿ ನಗರದ ನಡುವಿನ ಏನು ಸಾರ್ವಜನಿಕರ ವಾಹನಗಳಿಗೆ ತೊಡಕಾಗೋ ರೀತಿಯಲ್ಲಿ ಈ ಒಂದು ಯೋಜನೆ ಆಗಿದೆ ಅನ್ನೋ ಒಂದು ಮಾತು ಮತ್ತೊಂದು ಕಡೆ ಆಗಿದೆ. ಹೀಗಾಗಿಯೇ ಆ ಒಂದು ಯೋಜನೆನ ಒಂದು ಏನು ಮಾಡಿಫೈ ಮಾಡಬೇಕು, ಇಲ್ಲ ಅದನ್ನು ತೆಗೆದು ಹಾಕಿಬಿಟ್ಟು ಸಾರ್ವಜನಿಕ ರಸ್ತೆ ಈಗೇನು ಸಾರ್ವಜನಿಕರ ಅಡ್ಡಾಡೋಕ್ಕೆ ಏನು ವಾಹನ ಅಡ್ಡಾಡಲಿಕ್ಕೆ ಏನು ರಸ್ತೆ ಇದೆ ಅದನ್ನು ವಿಸ್ತರಣೆ ಮಾಡಬೇಕನ್ನೋ ಒಂದು ಕೂಗು ಬಹಳ ದಿನಗಳಿಂದಲೂ ಕೇಳಿ ಬರ್ತಾ ಇದೆ. ಹೀಗಾಗಿಯೇ ಅಲ್ಲೇನು ಟ್ರಾಫಿಕ್ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಖಾಸಗಿ ವಾಹನಗಳು ಈ BRTS ಕಾರಿಡಾರ್ನಲ್ಲಿ ಅಡ್ಡಾಡ್ತಾ ಇದ್ದಾವೆ. ಇದರಿಂದಾಗಿ ಆಗಾಗ ಅಪಘಾತಗಳು ಸಂಭವಿಸ್ತಾನೆ ಇದ್ದಾವೆ. ಏನು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಮೊದಲಾದ ವಾಹನಗಳು ಈ ಒಂದು ಕಾರಿಡಾರ್ನಲ್ಲಿ ಅಡ್ಡಾಡೋದ್ರಿಂದಾಗಿ ಚಿಗರಿ ಬಸ್ಸುಗಳು ಏನು ಅತಿ ವೇಗದಿಂದ ಬರೋ ಕಾರಣಕ್ಕಾಗಿ ಆ ಒಂದು ಸಾಕಷ್ಟು ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗಿ ಸಾವುಗಳು ಸಹ ಸಂಭವಿಸಿದ್ದಾವೆ. ಕೆಲವೊಂದು ಸರಿ ವಾಹನ ಅಪಘಾತಗಳಾಗಿ ಸಾಕಷ್ಟು ತೊಂದರೆ ಆಗಿದೆ. ಈಗ BRTS ದಂಡ ಹಾಕೋಕ್ಕಿಂತ ಪೂರ್ವದಲ್ಲಿ ಈ ಕೆಲ ರಸ್ತೆಗಳನ್ನು ಈಗೇನು BRTS ಆಜುಬಾಜು ರಸ್ತೆಗಳನ್ನ ದೊಡ್ಡ ಮಾಡಿ ಅವರು ರಿಸ್ಟ್ರಿಕ್ಷನ್ ಮಾಡಲಿ. ಬಟ್ ಇದರಿಂದ ಏನು ಆಜುಬಾಜು ರೋಡ್ ಇಕ್ಕಟ್ಟಾಗಿದ್ದ ಸಂಬಂಧ ಎಲ್ಲ ಜನರು ಇಲ್ಲೇ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಟೈಪ್ ಮಾಡೋದ್ರಿಂದ ಏನಾಗತ್ತೆ ರೀ, ಇದು ಒಂದು ಮುನಿ ಹರಾಸ್ಮೆಂಟ್ ಅನಿಸ್ತತಿ. ಯಾಕಂದ್ರೆ ಈಗ ಯಾವುದೋ ಒಂದು ಯೋಜನೆ ಮಾಡ್ಬೇಕಾದ್ರೆ ಈಗ ಓನ್ಲಿ 10% ಆಫ್ ವೆಹಿಕಲ್ಸ್ ಬಸ್ ಅಡ್ಡಾಡ್ತಾವೆ BRTSದು. ಆದ್ರೆ ಇದು ಏನೈತಿಲ್ಲ 90% ಬಸ್ಸು, ಕಾರು, ಬಸ್ಸು, 2 ವೀಲರ್ಸ್ ಎಲ್ಲ ಅಡ್ಡಾಡೋ ಜನರಿಗೆ ಸಾರ್ವಜನಿಕ ಭಾಳ ತೀವ್ರ ತೊಂದರೆ ಆಗೈತಿ. ಇದರಿಂದ ಇದು ಅವೈಜ್ಞಾನಿಕ ಒಂದೇ ಪ್ರಾಜೆಕ್ಟ್. ಇದರಿಂದ ಜನರಿಗೆ ತೊಂದರೆ ಆಗದಂಗೆ ಯಾವುದೋ ಒಂದು ಏನೋ ಮಾಡಲಿ ನಿಯಮಗಳನ್ನು ಕಾನೂನು ಬಾಹಿರ ಕಾನೂನು ಮಾಡೋದು, ಒಂದು ಜನರಿಗೆ ತೊಂದರೆ ಕೊಟ್ಟು ಕಾನೂನು ಮಾಡೋದಂತ ವ್ಯರ್ಥ ಅದು. ಏನು ಆ ಚಿಗರಿ ಸಂಸ್ಥೆ ಏನೈತಿ ಇದನ್ನು ಹಿಂದೆ ತಕ್ಕೋಬೇಕು ಮೊದಲೇದಾಗಿ. ಯಾಕಂತಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ರಸ್ತೆಗಳು ಮೊದಲೇ ಮಾತು ಎಲ್ಲ ಸಣ್ಣದಿದ್ದಾವೆ, ಯಾವುದೂ ದೊಡ್ಡದಿಲ್ಲ. ಸಾರ್ವಜನಿಕರು ಏನೋ ಒಂದು ಎಮರ್ಜೆನ್ಸಿ ಅಂತೇಳಿ ಹೋಗ್ತಾರಲ್ಲ, ಅಲ್ಲೇ ಅಂತೂ ಯಾರೂ ಹಂಗೆ ಕಂಪಲ್ಸರಿಯಾಗಿ ಯಾರೂ ಹೋಗಲ್ಲ. ಅಲ್ಲೇ ಯಾವುದೇ ಕಾರಣಕ್ಕೂ ಚಿಗರಿ ಬಸ್ನವ್ರು ದಂಡ ಹಾಕ್ತೀನಿ ಮತ್ತೊಂದು ಹಾಕ್ತೀನಿ ಅಂತ ಹೋದ್ರೆ ಇದು ನೆಕ್ಸ್ಟ್ ಸಾರ್ವಜನಿಕರು ಮತ್ತು ಸಂಘಟನಾತ್ಮಕವಾಗಿ ಅವ್ರ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ಯಾಕಂತಂದ್ರೆ ಅವರು ಅಲ್ಲಿ ಚಿಗರಿ ಅಂತಾರೆ, ಇಲ್ಲಿ ಸ್ಟೇಷನ್ ರೋಡ್ CBTಯಿಂದ ಚೆನ್ನಮ್ಮ ಸರ್ಕಲ್ ಮಾಡೋನು ಸಾರ್ವಜನಿಕ ಅಡ್ಡಾಡುವಂಥ ರಸ್ತೆ ಒಳಗೆ ಅವ್ರು ಬಸ್ ಬರ್ತಾವೆ. ಮತ್ತು ಅವ್ರಿಗೆ ಯಾರು ದಂಡ ಹಾಕಬೇಕು? ಅವ್ರಲಿಂದ ಜನರಿಗೆ ಅನಾನುಕೂಲನೇ ಭಾಳ ಆಗೈತಿ. ಚಿಗರಿ ಬಸ್ಲಿಂದ ಅನುಕೂಲ ಅಂತೂ ಆಗಿಲ್ಲ. ಆದರೆ ಈ ದಂಡ ಹಾಕೋದೇನೋ ದಂಡ ಹಾಕ್ತೀವಂತೇನೋ ಅವರು ವಿಚಾರ ಮಾಡತ್ತಾರ, ಅದನ್ನು ಹಿಂದೆ ತಕ್ಕೋಬೇಕು. ಯಾವುದೇ ಥರ ದಂಡ ಮತ್ತೊಂದು ಯಾವುದೇ ಥರ ಸಾರ್ವಜನಿಕರಿಗೆ ಈ ಥರ ಮಾಡುವಂಥದ್ದು ತಪ್ಪು ಅವ್ರದ್ದು.
ಹೀಗಿರುವಕಾರೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಅವಘಡಗಳನ್ನು ತಪ್ಪಿಸಲಿಕ್ಕೆ ಮತ್ತು ಅಲ್ಲೇನು ಮುಕ್ತವಾಗಿ ಚಿಗರಿ ಬಸ್ಗಳಿಗೆ ಅಡ್ಡಾಡಲಿಕ್ಕೆ ಮುಕ್ತ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕಾಗಿಯೇ BRTS ಆಡಳಿತ ಮಂಡಳಿ ಈ ಒಂದು ಖಾಸಗಿ ವಾಹನಗಳ ಮೇಲೆ ನಿರ್ಬಂಧ ಹಾಕಲಿಕ್ಕೆ ಮುಂದಾಗಿದೆ. ಏನು ಈ ಕಾರಿಡಾರ್ನಲ್ಲಿ ಅಡ್ಡಾಡುವಂಥ ವಾಹನಗಳಿಗೆ ದಂಡದ ಬಿಸಿ ಮುಟ್ಟಿಸಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಅದರ ಜವಾಬ್ದಾರಿ ಏನಂದರೆ ಇವರು ಫೋಟೋ ತೆಗೆದು ಏನು ಇದು ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆ ಒಂದು ದಂಡ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಪೊಲೀಸ್ ಇಲಾಖೆಗೆ ದಂಡ ವಸೂಲಿಯ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಹೆಗಲಿಗೆ ಹಾಕಲಾಗಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಈಗೇನು ಸಾಕಷ್ಟು ತೊಂದರೆ ಪೀಕ್ ಅವರ್ನಲ್ಲಿ ಏನು ಸಾಮಾನ್ಯ ರಸ್ತೆಯಲ್ಲಿ ಅಡ್ಡಾಡೋದೇ ಕಷ್ಟ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ BRTS ಕಾರಿಡಾರ್ನಲ್ಲಿ ಅಡ್ಡಾಡೋದುಂಟು. ಆದರೆ ಅದೇ ಕಾರಣಕ್ಕಾಗಿ ಈ ರೀತಿ ದಂಡ ಹಾಕೋದಾಗಲಿ ಅಥವಾ ಆ ಒಂದು ಖಾಸಗಿ ವಾಹನಗಳನ್ನು ನಿರ್ಬಂಧ ಹಾಕೋದು ಸರಿಯಲ್ಲ. ನೀವು ಮೊದಲು ಆ ಒಂದು ರಸ್ತೆ ಸರಿ ಮಾಡಿ, ಈಗೇನು ಕಡಿಮೆ ಬಸ್ಗಳು ಅಡ್ಡಾಡುವಂತಹ ಏನು ಕಾರಿಡಾರ್ ಇದೆ ಅಲ್ಲಿ ಅದಕ್ಕೆ ರಸ್ತೆ ಕಡಿಮೆ ಮಾಡಿ, ವಿಸ್ತೀರ್ಣ ಕಡಿಮೆ ಮಾಡಿ, ಹೆಚ್ಚು ವಾಹನ ಅಡ್ಡಾಡುವಂತಹ ಏನು ಸಾಮಾನ್ಯ ರಸ್ತೆ ಇದೆ ಅದರ ವಿಸ್ತರಣೆ ಜಾಸ್ತಿ ಮಾಡಿ, ಆಗ ಸಾರ್ವಜನಿಕರು ಇಲ್ಲಿ ಯಾರೂ ಬರಲ್ಲ. ಅದು ಮಾಡ್ದೇ ನೀವು ಈ ರೀತಿ ದಂಡ ಹಾಕೋದು ಅಥವಾ ನಿರ್ಬಂಧ ಹೇರೋದು ಸರಿಯಲ್ಲ. ಈ ರೀತಿ ಆದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇದು ಯಾವುದಕ್ಕೂ ಸಹ ಸೊಪ್ಪು ಹಾಕದಂತಹ ಏನು BRTS ಈಗ ಅಲ್ಲಿ ಏನು ಪ್ರತಿ ವಾಹನಕ್ಕೂ ಸಹ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವುದೇ ವಾಹನ ಅಂದರೆ ಇಲ್ಲಿ ಆ್ಯಂಬುಲೆನ್ಸ್ ಇರ್ಬೋದು, ಸರ್ಕಾರಿ ವಾಹನಗಳಿಗೆ ಇಲ್ಲಿ ಅವಕಾಶ ಇದೆ ಅಂದರೆ ಚಿಗರಿ ಬಸ್ ಜೊತೆಗೆ. ಆದರೆ ಉಳಿದಂತೆ ಏನು ಖಾಸಗಿ ವಾಹನಗಳಿಗೆ ಅವಕಾಶ ಇಲ್ಲ. ಆ ರೀತಿ ಅಡ್ಡಾಟ ಮಾಡುವಂಥ ವಾಹನಗಳಿಗೆ ಮೊದಲು ಸಹ ದಂಡ ಹಾಕಲಾಗ್ತಿತ್ತು. ಆದರೆ ಮಧ್ಯದಲ್ಲಿ ಕೈ ಬಿಡಲಾಗಿತ್ತು. ಈಗ ಮತ್ತೆ ಅದೇ ದಂಡಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಒಂದು ಏನು BRTS ಮುಂದಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರು ಆ ಒಂದು BRTS ಕಾರಿಡಾರ್ನಲ್ಲಿ ಅಡ್ಡಾಡ್ತಾರೆ ಅವರಿಗೆ ದಂಡದ ಬಿಸಿ ಅಂತೂ ಮುಟ್ಟೋದು ಖಚಿತ. ಈ ನಿಟ್ಟಿನಲ್ಲಿನೇ ಒಂದಷ್ಟು ಏನು ಸುಧಾರಣೆಗಳನ್ನು ತರಬೇಕು. ಬರೀ ಈ ದಂಡಾಸ್ತ್ರ ಪ್ರಯೋಗ ಮಾಡಿದರೆ ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬರ್ತಾಯಿದೆ. ಈ ನಿಟ್ಟಿನಲ್ಲಿ BRTS ಆಗಲಿ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.